ಅಯ್ಯೋ ಲಾರಿ ಕೊಡ್ತಿದ್ದೆ ಈಗ. ಆಬ್ಸ್ಟೈನ್ ಫೈಲ್ ಅಂತ ಈ ಮ್ಯಾಟ್ರ್ ಒಂದು ಸಣ್ಣ ಕೇಳ್ದಂಗೆ ಕಿವಿ ಎಲ್ಲ ಅಲರ್ಟ್ ಆಗಿಬಿಡ್ತದೆ ಅಂತ ಒಂದು ವಿಷಯ ಇದು. ಅಮೇರಿಕಾ ಅಂತ ಅಷ್ಟು ದೊಡ್ಡ ದೇಶ ನಮ್ಮ ಭಾರತ ಸಂಸ್ಕೃತಿ ಮುಂದೆ ತುಂಬ ಚಿಕ್ಕದು ಅಂತ ಅನ್ಸ್ಬಿಡ್ತು. ಎಷ್ಟೇ ಇಂಪ್ರೂವ್ ಆಗಿರ್ಬೋದು ದೇಶ, ಎಷ್ಟೇ ಮುಂದುವರೆದಿರ್ಬೋದು, ಎಲ್ಲ ನಡೀತಿದೆ ನೋಡಿ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಅಸ್ಕಿ ಕ್ರಾಸ್ ಆಯಿತು. ಅಸ್ಕಿ ಕ್ರಾಸ್ ಅಂದೇನು ಬೈ ಬ್ಲಾಕಿ ಜೆಫ್ರಿ ಬಯ್ಯ ಮ್ಯಾಥ್ಸ್ ಟೀಚರ್ ಅಂತೆ. ಈ ಸ್ಟಾರ್ಟೆಡ್ ಆ್ಯಸ್ ಅ ಮ್ಯಾಥ್ಸ್ ಟೀಚರ್ ಅಂತೆ ವಿತೌಟ್ ಡಿಗ್ರಿ. ನೋಡಿ ಹೇಗೆ ಅಂತ ಹೇಳಿದ್ರೆ, ಈಗ ಏನು ಮೈಂಡ್ ಇರ್ಬೋದು ಇದಲ್ಲ, ಏನು ಗಿಮಿಕ್. ಓ ಮೈ ಗುಡ್ನೆಸ್, ಏನೆಲ್ಲ ಆಗ್ತಿದೆ ಅಪ್ಪ ಈ ಪ್ರಪಂಚದಲ್ಲಿ, ಹೇಳಕ್ಕೂ ಅಸಾಧ್ಯ. ಇನ್ನು ಏನೆಲ್ಲ ಇದೆ, ಇನ್ನೇನೆಲ್ಲ ನೋಡೋಕ್ಕಿದೆ, ಇನ್ನು ಯಾವ ಥರ ಎಲ್ಲ ಫೈಲ್ಸ್ ಇದೆ ಅಪ್ಪ, ನನಗಂತೂ ಗೊತ್ತಾಗ್ತಿಲ್ಲ. ಆದರೂ ನಮ್ಮ ಇಂಡಿಯಾನೇ ಗ್ರೇಟ್ ಅಂತ ಅನಿಸ್ತಿದೆ ಅಪ್ಪ. ಏನೇ ಆಗಿರ್ಬೋದು, ಏನೇ ಆಗ್ತಿರ್ಬೋದು, ಏನೇ ಆಗ್ಬೋದು, ಆದರೂ ನಮ್ಮ ಇಂಡಿಯಾನೇ ಗ್ರೇಟ್ ಅಂತ ಅನಿಸ್ತಿದೆ. ನಮ್ಮ ಇಂಡಿಯಾ ಗ್ರೇಟ್ ಅಂತ ಹೇಳೋರು ಜೈ ಹಿಂದ್ ಅಂತೇಳಿ ಒಂದು ಕಮೆಂಟ್ ಹಾಕಿ, ಕಮೆಂಟ್ ಮೂಲಕ ದೇಶಭಕ್ತಿನ ತೋರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆಕ್ ದಿಸ್ ವ್ಯೂ ಗಾಯ್ಸ್, ಹೇಗಿದೆ ಸೈಕ್ ನೋಡಿ, ಕ್ರೇಜ್ ಅಂತ ಖುಷಿ ಹೋಗ್ತಾ ಇದೆ. ಜಿ ಬೂಂಬಾ ಓಡ್ತು ಆಟೋ ಫುಲ್ ಹಳೇದಾಗಿ ನಿಂತ್ಬಿಟ್ಟಿದೆ ಸೈಡಲ್ಲಿ. ಈ ಏರಿಯಾ ಯಾವುದು ಅಂತೇಳಿ ಕಮೆಂಟ್ ಮಾಡಿ ಗಾಯ್ಸ್. ಈ ಏರಿಯಾದಲ್ಲಿ ಯಾರೋ ನನ್ನ ಫಾಲೋ ಮಾಡ್ತಿದ್ರೆ ಹಂಗೆ ಒಂದು ಕಮೆಂಟ್ ಹಾಕಿ ನೋಡೋ. ಏರಿಯಾದಲ್ಲಿ ಯಾರು ಫಾಲೋವರ್ಸ್ ಇದ್ದಾರಾ ನಮ್ಮದು ನೋಡೋ, ಏನಂತೀರಾ? ಫುಲ್ ಸೈಕ್ ಡೌನ್ ಅಂದ್ಕೊಳ್ಳಿ, ಗಾಡಿನೇ ಆಫ್ ಮಾಡಿಬಿಡುವ, ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳುವ ಕೆಳಗಡೆ. ಓಹೋ ರೋಡ್ ಇದೆಯಾ? ರೋಡ್ ಮಿಸ್ ಆಯ್ತಾ? ಇಲ್ಲ ಕರೆಕ್ಟ್ ರೋಡು, ಏನು ತೊಂದರೆ ಇಲ್ಲ. ಆದರೂ ಸಣ್ಣ ಕನ್ಫ್ಯೂಷನ್, ಅದಾ ಸುಮಾರು ಟೈಮ್ ಆಗಿತ್ತು ಈ ರೋಡ್ಲೆಲ್ಲ ಬರೋದೆ. ಹೇಗಿದೆ ಗೈಸ್ ನಮ್ಮ ಮಡಿಕೇರಿ ಏರಿಯಾಗಳು? ಕ್ರೇಜಿಯಾ? ಫುಲ್ ಗಲಿ ವೈಬ್ಸ್. ಹೇಗಿದೆ ವ್ಯೂ ನೋಡಿ ಗೈಸ್ ಇಲ್ಲಿಂದ, ಕ್ರೇಜಿ ಅಲ್ಲ? ಇಲ್ಲೊಂದು ದೊಡ್ಡ ಗುಂಡಿ ಇದೆ, ಯಾವ ಗಾಡಿ ತಗೊಬಂದು ಹಾಕಿದ್ರೆ ಸಾಕು ಅಲ್ಲಿ ಸೈಡ್ಗೆ.